This is not just a journey, this is a dream we are finally living together. Our very first international trip, filled with excitement, love, and endless emotions. With my beautiful wife and my little son by my side, every moment feels extra special. As we step out of our comfort zone, we step into a world full of new experiences. This trip is not just about places, it's about the memories we create together. Welcome to our Thailand journey, a story of love, family, and unforgettable memories. Thank you. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನೂಪ್ ದೇವ್ರು. ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗ್ರೇಟ್. ಇವತ್ತು ಒಂದು ಸೂಪರ್ ಡೂಪರ್ ಆಗಿರೋಂತಹ ಪ್ರಯಾಣಕ್ಕೆ ಹೊರಟಿದ್ದೀನಿ. ಸೊ ಕೆಂಪೇಗೌಡ ಇಂಟರ್ನ್ಯಾಷನಲ್ ಟರ್ಮಿನಲ್ 2 ಅಲ್ಲಿ ಕೂತ್ಕೊಂಡು ಇಂಟ್ರೋ ಕೊಡ್ತಾಯಿದ್ದೀನಿ. ಸೊ ನಾವು ಇವತ್ತು ಹೋಗ್ತಾ ಇರೋದು ಥೈಲ್ಯಾಂಡ್ ಟ್ರಿಪ್ಪಿಗೆ. ಎಸ್, ನಮ್ಮ ಥೈಲ್ಯಾಂಡ್ ಟ್ರಿಪ್ಪಿಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಈಗ ಟೈಮ್ ಬಂದುಬಿಟ್ಟು 2:15 ಆಗಿದೆ. ಸೊ ನಮ್ಮ ಫ್ಲೈಟು ಥೈಲ್ಯಾಂಡ್ಗೆ ಅಂದರೆ ಬೆಂಗಳೂರು ಟು ಥೈಲ್ಯಾಂಡು 4:15ಗೆ ಟೇಕ್ ಆಫ್ ಆಗುತ್ತೆ. ನಾನು, ಪ್ರೀತಿ, ದಿಶಾನು ನೋಡಿ ಇಲ್ಲಿ ಕೂತಿದ್ದಾರೆ. ಎಸ್, ಸೊ ಬ್ಯಾಗೇಜ್ ಕೌಂಟ್ರಲ್ಲಿ ಬ್ಯಾಗೇಜ್ನ ಡಂಪ್ ಮಾಡಿಬಿಟ್ಟು ಇಮಿಗ್ರೇಷನ್ ಮುಗಿಸ್ಕೊಂಡು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ನಾವು ಬಂದಿದ್ದೀವಿ ಒಳಗಡೆ. ಇಲ್ಲಿ ಗಾರ್ಡನ್ ಅಂತ ಇದೆ, ಅದು 2:30ಗೆ ಓಪನ್ ಆಗುತ್ತಂತೆ. ಸೊ ಇಲ್ಲೇನಿದೆಯಲ್ಲ ಇದು ಗಾರ್ಡನ್ ವ್ಯೂ ಇದು. ಸೊ ಟರ್ಮಿನಲ್ 2 ಅಲ್ಲಿ ಈ ಥರ ಗಾರ್ಡನ್ ಎಲ್ಲ ಇದೆ. ನೀವು ಅದನ್ನು 2:30ಗೆ ಓಪನ್ ಮಾಡ್ತಾರೆ. ಸೊ ನೀವು ಒಂದು ರೌಂಡ್ ಹೋಗಿ ಬರ್ಬೋದು. ಸೊ ಅದಕ್ಕೆ ಗಾರ್ಡನ್ ಟ್ರಯಲ್ ಅಂತ ಹೆಸರು ಹಾಕಿದ್ದಾರೆ. ಸೊ ಇಲ್ಲಿದೆ ನೋಡಿ, ಇಲ್ಲಿ ಕಿಡ್ಸಿಗೆ ಆಟ ಆಡೋಕ್ಕೆ ಮಾಡಿದ್ದಾರೆ. ಅಲ್ಲಿ ಲಾಂಜಸ್ ಇದೆ, ಎಲ್ಲ ಅಲ್ಲಿದ್ದಾವೆ ಲಾಂಚ್ ಎಲ್ಲ. ಆಮೇಲೆ ಡಿಫ್ರೆಂಟ್ ರೆಸ್ಟೋರೆಂಟ್ಸ್ ಎಲ್ಲ ಆ ಕಡೆ ಇದೆ. ಸೊ ನಮ್ಮ ಗೇಟ್ ಎಂಟ್ರಿ ಬಂದುಬಿಟ್ಟು ಈ ಕಡೆ ಇದೆ. ಹೇಗೆ ಅನಿಸ್ತಾ ಇದೆ ಅಪ್ಪಿ? ಫಾರ್ ದಿ ಫಸ್ಟ್ ಟೈಮ್ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀವಿ. ಎಕ್ಸೈಟೆಡ್ ಅದೀನಿ ಆ್ಯಂಡ್ ಗೊತ್ತಿಲ್ಲ, ಸಮ್ವಾಟ್ ವೆರಿ ಹ್ಯಾಪಿ. ಮಿಕ್ಸ್ಡ್ ಎಮೋಷನ್ಸ್. ಹೇಗಿದೆ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್, ಫಸ್ಟ್ ಫ್ಲೈಟ್ ಜರ್ನಿ ನಿಂದು? ಚೆನ್ನಾಗಿದೆ. ಇನ್ನು ಫ್ಲೈಟ್ ಹತ್ತಿಲ್ಲ ನೀನು, ಹೇಗೆ ಚೆನ್ನಾಗಿರುತ್ತೆ?
he is also excited. ಎಕ್ಸೈಟೆಡ್ ಅಲ್ವಾ? ಹೋಗೋಣ ಗೇಟ್ ಹತ್ರ. Yes. ಎಸ್, ಗೇಟ್ ಹತ್ರ ಹೋಗೋಣ. ಯೇ, ಲೆಟ್ಸ್ ಗೋ ಟು ಥೈಲ್ಯಾಂಡ್. ಎಸ್. ನೋಡು ಕ್ಯಾಕ್ಟಸ್. ಕ್ಯಾಕ್ಟಸ್ ಅದು. ಓಕೆ, ಫೈನಲ್ ಲೆಗ್ ಆಫ್ ದಿ ಜರ್ನಿ ಟು ಥೈಲ್ಯಾಂಡ್ ಅಂದರೆ ಫ್ಲೈಟ್ ಹತ್ತೋದು. ಸೊ ಫ್ಲೈಟ್ ರೆಡಿ ಇದೆ, ಗೇಟ್ ಹತ್ರ ಬಂದಿದ್ದೀವಿ, ಈಗ ಹೋಗೋದೆ ಒಳಗಡೆ. ಫ್ಲೈಟು ಬಿಗ್ ಸ್ಮಾಲ್ ಅಪ್ಪ. ನಿಶಾನ್, ಇದರಲ್ಲಿ ಇದು ಫ್ಲೈಟ್ ಇದು, ಅದರೊಳಗಡೆ ಎಂಟರ್ ಆಗ್ತಾ ಇದೆಯಾ ನೀನು? ಇದು ಡೋರ್ ನೋಡಿದ್ದು, ಫ್ಲೈಟಿಂದ ಡೋರ್ ಇದು ಎಷ್ಟು ಬಿಗ್ಗಿದೆ ನೋಡು. ಲಾಸ್ಟ್ Big or small? Big, very big. It's a very big flight. So flight take off ತಗೋತಾ ಇದೆ.
ಜಸ್ಟ್ ನಾವು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ನ ಪಾಸ್ ಆದ್ವಿ. ಸೊ ಲೈಟ್ಸ್ ಕಾಣಿಸ್ತಾ ಇತ್ತು. ಆಮೇಲೆ ಮ್ಯಾಪಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಮೇಲೆ ಪಾಸ್ ಆಗಬೇಕಾದ್ರೆ ಫ್ಲೈಟು. ಸೊ ಇನ್ನೂ 1 hour ಇದೆ. Finally, we are in ಸೊ ನಮ್ಮ ಮೊದಲನೆಯ ಇಂಟರ್ನ್ಯಾಷನಲ್ ಟ್ರಿಪ್ ಇದು. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಸೊ ಕ್ರಾಬಿಗೆ ಬಂದು ರೀಚ್ ಆದ್ವಿ. ಈಗ ಬ್ಯಾಗೇಜ್ ಕೌಂಟ್ರಲ್ಲಿ ಹೋಗಿ ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ವೀಸಾಗೆ ಹೋಗಬೇಕು. ಸೊ ಜಾಸ್ತಿ ಫ್ಲೈಟ್ಸ್ ಏನಿಲ್ಲ ಅನ್ಕೋತೀನಿ. ಸೊ ಹಾಗಾಗಿ ಆದಷ್ಟು ಬೇಗ ವೀಸಾ ಅಪ್ಲಿಕೇಶನ್ ಕೌಂಟ್ರಲ್ಲಿ ಹೋಗಬೇಕು. ವೀಸಾ ಅಪ್ರೂವ್ ಆಯಿತು. ಸೊ ಈಗ ಬ್ಯಾಗೇಜ್ ಕಡೆ ಹೋಗ್ತಾ ಇದ್ದೀವಿ. ಬ್ಯಾಗೇಜ್ನ ಕಲೆಕ್ಟ್ ಮಾಡಿಕೊಂಡು ನಮ್ಮ ಹೋಟೆಲಿಂದು ಕ್ಯಾಬ್ ಅವರಿಗೆ ಹೇಳಿದ್ದೆ. ಅಂದರೆ ನಾವು ಎಲ್ಲಿ ಹೋಟೆಲ್ ಉಳ್ಕೋತಾ ಇದ್ದೀವಲ್ಲ, ಸೊ ಅವ್ರಿಗೆ ನಾನು ಹೇಳಿದ್ದೆ ಕ್ಯಾಬ್ ಕಳಿಸಿ ಅಂತ. ಸೊ ಅವರು ಹೊರಗಡೆ ನಿಂತ್ಕೊಂಡಿರ್ತಾರಂತೆ. ಸೊ ಡೈರೆಕ್ಟ್ಲಿ ಅಲ್ಲಿಗೆ ಹೋಗೋಣಂತೆ. ಟಿಮ್. ಸೊ ನಮ್ಮ ಕ್ಯಾಬ್ ಗಾಯ್ ಬಂದಿದ್ದಾನೆ. ಅವ್ರ ಜೊತೆ ನಾವು ನಮ್ಮ ಹೋಟೆಲ್ಗೆ ಹೋಗೋದೀಗ. ವೆಲ್ಕಮ್ ಟು ಥೈಲ್ಯಾಂಡ್ ಗಾಯ್ಸ್, ವೆಲ್ಕಮ್ ಟು ಥೈಲ್ಯಾಂಡ್. ಡ್ರೈವರ್ ಹೆಸರು ಟಿಮ್ ಅಂತೆ. ಸೊ ನಮ್ಮ ಕಾರ್ ವೇಟ್ ಮಾಡ್ತಾ ಇದೆ, ಹೋಗ್ತಾ ಇದ್ದೀವಿ. ಸೊ ಹಿಂದ್ಗಡೆ ನೋಡ್ಬೋದು, ಇದೆಲ್ಲ ಟ್ಯಾಕ್ಸಿ ಇದು. ಸೊ ಇದೇ ನಮ್ಮ ಕಾರು ಟ್ಯಾಕ್ಸಿ. ಟೊಯೋಟಾ ಕಾರ್ ಕಳಿಸಿದ್ದಾರೆ. ಮೊದಲನೇ ದಿನದ ನಮ್ಮ ಕ್ರಾಬಿ ಜರ್ನಿಗೆ ಸ್ವಾಗತ ಸುಸ್ವಾಗತ. ಸೊ ಕ್ರಾಬಿಗೆ ಫ್ಲೈಟಲ್ಲಿ ಬಂದ್ವಿ. ಈಗ ಕ್ಯಾಬ್ ತೊಗೊಂಡು ಹೋಟೆಲಿಗೆ ಹೋಗ್ತೀವಿ.
ಮುಗಿಸ್ಕೊಂಡು ಈಗ ನಮ್ಮ ಮನೆಗೆ ಬರ್ತಾ ಇದ್ದೀವಿ. ನಮ್ಮ ಮನೆ ಅಂದರೆ 4 ದಿನ ನಾವು ಈ ಹೋಟೆಲಲ್ಲಿ ಇರ್ತೀವಿ, ಸ್ಲೀಪ್ ವೇಲ್ ಹೋಟೆಲ್ ಅಂತ. ಸೊ 209 ಬನ್ನಿ ಗೃಹ ಪ್ರವೇಶ ಮಾಡೋಣಂತೆ. ಸೊ ಹೀಗಿದೆ ನಮ್ಮ ರೂಮ್ ಫಾರ್ ದಿ ನೆಕ್ಸ್ಟ್ 4 days. ತುಂಬ ಟಯರ್ಡ್ ಆಗಿದ್ದೀವಿ ಬಿಕಾಸ್ ಬೆಳಿಗ್ಗೆ 10:30 ಮನೆ ಬಿಟ್ಟಿದ್ದು. ಸೊ ಈಗ ಇಲ್ಲಿ ಟೈಮಿಗೆ 10:30 ಆಗಿದೆ. ಸೊ ರೆಸ್ಟ್ ಮಾಡಿಬಿಟ್ಟು ಇಲ್ಲೇ 7-Eleven ಇದೆ ಪಕ್ಕದಲ್ಲಿ, ಸ್ಮಾಲ್ ಸಿ ಅಂತ ಕನ್ವೀನಿಯೆಂಟ್ ಸ್ಟೋರ್ಸ್ ಇದ್ದಾವೆ, ಅಲ್ಲಿ ಹೋಗಿ ಏನಾದ್ರು ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ಬಿಟ್ಟರೆ ನೀರಿನ ಬಾಟಲ್ ಕೊಟ್ಟಿದ್ದಾರೆ, ಕೆಟಲ್ ಇದೆ, ಫೋನ್, ಬಾತ್ರೂಮ್, ಟಿ ವಿ, ಎ ಸಿ. ಸೊ ಇಲ್ಲಿ ಎ ಸಿ ಮಾತ್ರ ಭಾಳ ಇಂಪಾರ್ಟೆಂಟ್ ಬಿಕಾಸ್ ನಾವು ಈಗ ಸಮ್ಮರಲ್ಲಿ ಬಂದಿದ್ದೀವಿ. ಸೊ ಅದಕ್ಕೆ ಎ ಸಿ ಆನ್. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಬೆಳಿಗ್ಗೆ ತೋರಿಸ್ತೀನಿ. ಫ್ರಿಜ್, ವಾವ್, ಸ್ಮಾಲ್ ಫ್ರಿಜ್. ಬೇಬಿ ಫ್ರಿಜ್ಜಾ? ಓಕೆ. ಇಲ್ಲಿ 100 ರೂಪಿ ಅವರು ಡೆಪಾಸಿಟ್ ಅಂತ ಚಾರ್ಜ್ ಮಾಡಿದ್ದಾರೆ. ಸೊ ಈ ರಿಸಿಪ್ಟ್ ಕೊಟ್ಟರೆ ಅವರು 100 ರೂಪಿ, ನಾಟ್ ರುಪೀಸ್. ಇಲ್ಲಿ ಥೈ ಬಾತ್. ಸೊ 1 ಥೈ ಬಾತ್ ಈಕ್ವಲ್ ಟು 3 ರೂಪೀಸ್, ಆಲ್ಮೋಸ್ಟ್ ಈಕ್ವಲ್ ಟು 3 ರೂಪೀಸು. ಸೊ 2.89, 2.91 ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಸೊ ನಾವು 3 ಅಂತ ಕನ್ಸಿಡರ್ ಮಾಡೋಣ ಇವತ್ತಿಂದ. ಸೊ ವೆಲ್ಕಮ್ ಟು ಥೈಲ್ಯಾಂಡ್, ವೆಲ್ಕಮ್ ಟು ಕ್ರಾಬಿ. ಸೊ ರೂಮಿಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ಈಗ ಒಂದು ಸ್ಮಾಲ್ ಹೋಟೆಲ್, ಸ್ಮಾಲ್ ರೆಸ್ಟೋರೆಂಟ್ ಇದೆ ಇಲ್ಲೇ ನಮ್ಮ ಹೋಟೆಲ್ ಹತ್ರ. ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ಈಗ ಟೈಮ್ ಬಂದು 11 o'clock, ಬಟ್ ಸ್ಟಿಲ್ ಸೋ ಮೆನಿ ರೆಸ್ಟೋರೆಂಟ್ಸ್ ಇಲ್ಲಿ ಓಪನ್ ಇದೆ. ಇಲ್ಲಿ ನೋಡಿ, ಸೊ ಕ್ರಾಬಿಯಲ್ಲಿ ರೆಸ್ಟೋರೆಂಟಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಸೋ ಮೆನಿ ಆಪ್ಷನ್ಸ್ ಇದೆ, ಬಟ್ ಎಲ್ಲ ಮೀಟ್. ಬಟ್ ಅವರಿಗೆ ನಾವು ಈಗ ವೆಜ್ ಫ್ರೈಡ್ ರೈಸ್ ಹೇಳಿದ್ದೀವಿ, ಅವ್ರಿಗೆ ಹೇಳಬೇಕು ವಿತೌಟ್ ಮೀಟ್ ಅಂತ ಹೇಳಬೇಕು. ಸೊ ಇಲ್ಲ ಅಂತಂದರೆ ಪೋರ್ಕ್, ಚಿಕನ್, ಶ್ರಿಮ್ಸ್ ಅಂತ ಏನೇನೋ ಹಾಕ್ತಾರೆ. ಸ್ವಲ್ಪ ನಮಗೆ ಕಷ್ಟ ವೆಜಿಟೇರಿಯನ್ಸಿಗೆ, ಬಟ್ ಮ್ಯಾನೇಜ್ ಮಾಡಲೇಬೇಕು. ಸೊ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಮಗೂ ಗೊತ್ತಿಲ್ಲ ಎಲ್ಲಿ ಏನು ಸಿಗುತ್ತೆ ಅನ್ನೋದು. ಅದಕ್ಕೋಸ್ಕರ ಜಸ್ಟ್ ಟ್ರೈ ಮಾಡೋಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಒಂದು ವೆಜ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀವಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಇಲ್ಲೇ ಜಸ್ಟ್ ನಮ್ಮ ಹೋಟೆಲಿಂದ 100 ಮೀಟರ್ಸ್ ಮುಂದುಗಡೆ ಬಂದರೆ ನಮಗೆ ಈ ಹೋಟೆಲ್ ಸಿಕ್ತು. ಸೊ ನಮ್ಮ ಮೊದಲನೇ ದಿನದ ಏನಂತಾರೆ ಥೈಲ್ಯಾಂಡ್ ಟ್ರಿಪ್ಪಿನ ಡೇ ಎಂಡ್ ಆಗ್ತಿರೋದು ಚಾಕ್ಲೇಟ್ ಬನಾನಾ ಮಿಲ್ಕ್ ಶೇಕಿಂದ. ಸೊ 7-Eleven ಇಲ್ಲೇ ನಮ್ಮ ಏನಿದೆ ಫ್ಲ್ಯಾಟ್ ಅಂತ ಇದ್ದೀನಿ. ಸೊ ನಮ್ಮ ಹೋಟೆಲ್ ಏನಿದೆ ಅದ್ರ ಹತ್ರನೇ ಇದೆ. ಸೊ ಅಲ್ಲಿ ಹೋಗಿದ್ವಿ, ಒಂದು ಸ್ಯಾಂಡ್ವಿಚ್ ತೊಗೊಂಡ್ವಿ. ಅದಾದಮೇಲೆ ಈ ಮಿಲ್ಕ್ ಶೇಕ್ ತೊಗೊಂಡು ಬಂದ್ವಿ. ಈಗ ಟೈಮು ಇಲ್ಲಿ 11:58. ಸೊ ಇಂಡಿಯಾದಲ್ಲಿ ಆಲ್ಮೋಸ್ಟ್ 12 o'clock ಈಗ. ಸೊ 10:30. ಸೊ ಇಂಡಿಯಾದಲ್ಲಿ 10:30, ಇಲ್ಲಿ 12 o'clock. ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಹೇಗಿದೆ, ಯಾವ ಥರ ಇದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಇದ್ದರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಸಿ ಯು ಟುಮಾರೋ. ಬಾಯ್.